ಓ ನಟರಾಜನ್ ಸುದ್ದಿ ಯಾಕೆ ಬಿಡಪ್ಪ ಅನ್ಸುದ್ದಿ ಅವನೇನು ಇಲ್ಲ ರೀ. ನಮ್ಮಲ್ಲಿ ಹೇಳ್ತಾರಲ್ಲ ಇಟ್ಟಿನ ಚೀಟಿ ಅಂತ, ಕುತ್ಕೋಬೇಕು ಎದೋಳು ಬೈಟ್ ಊಟ ಅಂದ್ರೆ ಅಷ್ಟು ಕುಂಡ್ರಿ ಸಾವ್ರೆ. ಇವಾಗ ತಮ್ಮನ್ ಮಾಡ್ಕೊಂಡ್ ಬಂದವ್ರು ನೋಡಿದ್ರಲ್ಲ ನೀವು, ತಮ್ಮ ಅಧ್ಯಕ್ಷರಾಯ್ತಾರೆ. ನಾನು ಅದನ್ನ ಕೇಳಿದೆ, ಸೋತಿರೋ ಎಂಪಿಗೆ ಅಧಿಕಾರ ಕೊಡ್ತಾರೆ, ಗೆದ್ದಿರೋ ಎಂಪಿಗೆ ಅಧಿಕಾರ ಕೊಟ್ಬಿಟ್ರೆ ಇವರು ಕತ್ತಲ್ಪಡಿ ಹಿಡ್ಕತ್ತಲ್ಲ ಅಂತ ಹೇಳಿ ಸೋತಿರೋ ಎಂಪಿಗೆ ಅಧಿಕಾರವನ್ನ ಅದೆಲ್ಲ ಮಾತನಾಡ್ತಾರೆ. ನಮ್ಮ ಅಂಧಾನ್ ಸಾಹೇಬರು ಮಾತಾಡ್ತಾರೆ, ಸುರೇಶ್ ಬಾಬಣ್ಣ ಮಾತಾಡ್ತಾರೆ, ನಮ್ಮ ಮುಖಂಡರೆಲ್ಲ 2 ನಿಮಿಷ ಮಾತನಾಡ್ತಾರೆ. ನಿಮಗೋಸ್ಕರ ನಿಮ್ಮ ಆತ್ಮಸ್ಥೈರ್ಯವನ್ನ, ನಿಮ್ಮ ಹೋರಾಟದ ಶಕ್ತಿಯನ್ನ ಹೆಚ್ಚಲಿಕ್ಕೆ ನಾವೆಲ್ಲ ಅಣ್ಣಂದಿರ ರೀತಿ ಬಂದಿದ್ದೇವೆ, ನಿಮ್ಮ ಸಹೋದರ ರೀತಿ ಬಂದಿದ್ದೇವೆ. ನಮಗೆ ಯಾರಿಗೂ ಕೂಡ ಅಂಜಿಕೆ ಏನಿಲ್ಲ, ಅಳುಕು ಇಲ್ಲ. ನಾಳೆ ಇವತ್ತು ಈ ಸಭೆ ಮುಗಿಲಿ ಅಂತ ಕಾಯ್ತಾ ಇದ್ದೆ. ನಾಳೆ ನಾನು SP ಸಾಹೇಬರಲ್ಲಿ ನಾಳೆ ಭೇಟಿ ಮಾಡಿ ಹೇಳ್ತೀನಿ, ನಮ್ಮ ರೈತರಿಗೆ ಧಮ್ಕಿ ಪಮ್ಕಿ, ನಿಮ್ಮ ಜೀಪು, ನಿಮ್ಮ ಗನ್ನು ಪನ್ನು ಅವೆಲ್ಲ ಲಾಠಿ ಪಾಟಿ ಇದ್ರೆ ನಾವೇ ಬಂದು ಇಳಿಬೇಕಾಯ್ತದೆ ಸ್ವಾಮಿ. ಪ್ರೀತಿಯಿಂದ ಗೆಲ್ಲಿ. ನಮಗೆ ನಮ್ಮ ರೈತರು ವಾಲಂಟಿಯರ್ ಜಮೀನ್ ಕೊಡ್ತಾರೆ ಅಂದ್ರೆ ತಗೊಳ್ಳಿ, ಕೊಡಲ್ಲ ಅಂದ್ರೆ ಕಿತ್ಕೊತೀವಿ ಅಂತಂದ್ರೆ ನಾವು ಕೂಡ ಸುಮ್ಮನಿರಲ್ಲ ಅಂತೇಳಿ ತಮಗೆ ಸ್ಪಷ್ಟವಾಗಿ ನಾಳೆ ಹೇಳಲಿಕ್ಕೆ ನಾವೆಲ್ಲ ಬರ್ತಿದ್ದೀವಿ. ದಯಮಾಡಿ ತಾಯಂದಿರು ನೀವೆಲ್ಲ ಗಟ್ಟಿ ಆಗ್ಬೇಕು, ನೀವೆಲ್ಲ ಗಟ್ಟಿ ಮನಸ್ಸಿನಿಂದ ಬಹಿರ್ಮಂಗಲಕ್ಕೆ ಎಲ್ಲ ಹೋರಾಟ, ಈ ಹೋರಾಟ ವಿಧಾನಸೌಧ ಮುಟ್ಟಬೇಕು, ಮುಖ್ಯಮಂತ್ರಿವರೆಗೂ ಆಗ್ಬೇಕು. ಅವತ್ತು ನೀವು ಹೆಜ್ಜೆ ಹಾಕ್ಬೇಕು, ಅವತ್ತು ನಿಮ್ಗೆ ಸಾಥ್ ಕೊಡ್ತಾರೆ. ಹಿಂದೆ